ನಮಸ್ಕಾರ ಮಕ್ಕಳ. ಇವತ್ತು ಒರು ಮನುಷ್ಯನ್ ಅಂದರೆ ಯೂನಿಟ್ 4 ಪಾರ್ಟ್ 2 ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಓಕೆ, ಸೊ ಇಲ್ಲಿ ನಾವು ಮೊದಲನೇ ಭಾಗದಲ್ಲಿ ನೋಡಿದ್ವಿ, ಆ ನರೇಟರ್ ರೂಟೀನ್ ಬಗ್ಗೆ ತಿಳ್ಕೊಂಡ್ವಿ. ಈಗ ನರೇಟರ್ ರೆಸ್ಟೋರೆಂಟಿಗೆ ಹೋಗ್ತಾನೆ, ಹೋದಾಗ ಅವನ ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಸೊ ಲೆಟ್ ಅಸ್ ಲರ್ನ್ ದಿಸ್. Narrator, after wearing a suit and having valet, he entered the crowded restaurant and had a full meal of chapatis and meat curry. He drank tea also, and bill came to be 11 annas. ಸೊ ಅಲ್ಲಿ ಹೋಗಿ ಹೋಟ್ಲಲ್ಲಿ ಊಟ ಮಾಡ್ತಾನೆ, ಬಿಲ್ ಅಮೌಂಟ್ ಬಂದು 11 ಅನಾಸ್ ಆಗುತ್ತೆ. ಆ್ಯಂಡ್ he put his hand in a coat pocket to pay the bill, but he was shocked that there was no wallet in the pocket. ಓಕೆ, ಆ ವ್ಯಾಲೆಟಲ್ಲಿ ಪಾಕೆಟಲ್ಲಿ ವ್ಯಾಲೆಟ್ ಇರೋದಿಲ್ಲ. ಓಕೆ, ಆ್ಯಂಡ್ ಈ ಶೌಟೆಡ್ ಮೀನ್ಸ್ ಈ ಸೆಡ್ ಲೌಡ್ಲಿ ದ್ಯಾಟ್ ಸಂಬಡಿ ಹ್ಯಾಸ್ ಪಿಕ್ ದಿಸ್ ಪಾಕೆಟ್. ಸೊ ಯಾರೋ ಅವನನ್ನು ಅವರ ಪಾಕೆಟ್ನ ಪಿಕ್ ಮಾಡಿದ್ದಾರೆ ಅಂತ. ಹಾಗಾಗಿ ದ ಓನರ್ ರೆಸ್ಟೋರೆಂಟ್ ಗೇವ್ ಎ ಲೌಡ್ ಕಾಫ್, ಲೌಡಾಗಿ ನಗ್ತಾನೆ. ಓಕೆ, ಹಾಸ್ಯ ಮಾಡಿ ನಗ್ತಾನೆ. ಆ್ಯಂಡ್ ಕಾಟ್ ಹೋಲ್ಡ್ ಆಫ್ ಹಿಸ್ ಲ್ಯಾಪಲ್ಸ್ ಆಫ್ ದ ಕೋಟ್. ಆ ಕೋಟ್ ಹಿಂಗೆ ಮಡಚ್ಕೊಂಡಿರುತ್ತಲ್ವ, ಆ ಕೋಟ್ ಭಾಗವನ್ನು ಇಟ್ಕೊಂಡು ಆ್ಯಂಡ್ ಶೌಟೆಡ್, ಪೇ ದ ಮನಿ ಆರ್ ಎಲ್ಸ್ ಐ ವುಡ್ ಗಾಜ್ ಯುವರ್ ಐಸ್ ಔಟ್. ಸೊ ನೀನು ದುಡ್ಡು ಕಟ್ಟು, ಇಲ್ಲ ಅಂದರೆ ನಿನ್ನ ಕಣ್ಗುಡ್ಡೆಯನ್ನು ಕಿತ್ತಾಕ್ಬಿಡ್ತೀನಿ ಅಂತ ಹೇಳ್ತಾನೆ. ಆ್ಯಂಡ್ ಪೀಪಲ್, ದ ನರೇಟರ್ ಲುಕ್ಡ್ ಅರೌಂಡ್ and because he wanted some kind face to help him out from that situation, but all the people were looking like hungry wolves, and the narrator was not able to see any kind face among them. Okay, narrator told the restaurant keeper to keep his coat and bring some money. So narrator request ಮಾಡ್ಕೊಳ್ತಾನೆ, I'll keep the coat here and I'll go home and bring the money ಅಂತ ಹೇಳ್ತಾನೆ. ಸೊ ಮನೆಗೆ ಹೋಗಿ ದುಡ್ಡು ತೊಗೊಂಬರ್ತೀನಿ. ಆ್ಯಂಡ್ ರೆಸ್ಟೋರೆಂಟ್ ಕೀಪರ್ ನೆವರ್ ಬಿಲೀವ್ಡ್ ಹಿಮ್. ಅಗೈನ್ he laughed again and asked him to remove his coat, shirt, shoes and the trousers. ಸೊ ಎಲ್ಲ ಬಟ್ಟೆ ಎಲ್ಲ ಬಿಚ್ಚು ಅಂತ ಹೇಳ್ತಾನೆ. ಓಕೆ, ಅವ್ನು ಕೋಟ್ ಬಿಚ್ತಾನೆ, ಶರ್ಟ್ ಬಿಚ್ತಾನೆ, ಶೂಸ್ ಬಿಚ್ತಾನೆ, ಸೊ ಪ್ಯಾಂಟು ಬಿಚ್ಚು ಅಂತ ಹೇಳ್ತಾನೆ. ಆದರೆ ಆ ನರೇಟರ್ ಹೇಳ್ತಾನೆ, ಪ್ಯಾಂಟ್ ಕೆಳಭಾಗದಲ್ಲಿ ಏನೂ ಇಲ್ಲ, ಪ್ಯಾಂಟ್ ಒಳಗಡೆ. ಓಕೆ, ಪ್ಯಾಂಟ್ ಒಳಭಾಗದಲ್ಲಿ ಮತ್ತೊಂದು ಏನೂ ಇಲ್ಲ, ಬಟ್ಟೆ ಇಲ್ಲ ಅಂತ ಹೇಳ್ತಾನೆ. ಹಾಗಾಗಿ ಎವ್ರಿ ಒನ್ ಅರೌಂಡ್ ಇನ್ ದ ರೆಸ್ಟೋರೆಂಟ್ ದೇ ಲಾಫ್ಟ್. ಸೊ ಎಲ್ಲರೂ ನಗ್ತಾರೆ. ಬಟ್ ರೆಸ್ಟೋರೆಂಟ್ ಕೀಪರ್ ನಾಟ್ ಬಿಲೀವ್ ದೋಸ್ ವರ್ಡ್ಸ್ ಆ್ಯಂಡ್ ಹಿ ಸೆಡ್ ಸಮಥಿಂಗ್ ಮಸ್ಟ್ ಬಿ ದೇರ್ ಅಂಡರ್ನೀತ್. ಏನೋ ಒಂದಿರುತ್ತೆ ಅಂತ. ಸೊ ಎಲ್ಲ ಪೀಪಲ್ಲು ಅದನ್ನೇ ಕೋರಸ್ ಆಗಿ ಹೇಳ್ತಾರೆ. ಸೊ ಸಮಥಿಂಗ್ ಶುಡ್ ಬಿ ಸಮಥಿಂಗ್ ಆನ್ ದ ಅಂಡರ್ನೀತ್ ಅಂತ ಹೇಳಿ. ಸೊ ದ ನರೇಟರ್ ಇಮ್ಯಾಜಿನ್ ಹಿಮ್ಸೆಲ್ಫ್, ಆಮೇಲೆ ಅವನು ಅಂದ್ಕೊಳ್ತಾನೆ, ಓ ನನ್ನ ಕತೆ ಮುಗೀತು ಅಂಥೇಳಿ. ಸೊ ದಿಸ್ ಮ್ಯಾನ್, ದ ರೆಸ್ಟೋರೆಂಟ್ ಓನರ್, ಈಸ್ ಗೋಯಿಂಗ್ ಟು ಸೆಂಡ್ ಮೀ ನೇಕೆಡ್ ಆ್ಯಂಡ್ ವಿತೌಟ್ ಐಸ್, ದ ಬ್ಲೈಂಡ್. ಓಕೆ, ಆ್ಯಂಡ್ ಸ್ಟ್ಯಾಂಡಿಂಗ್ ಇನ್ ದ ಕ್ರೌಡ್. ದ ನರೇಟರ್ ಇಮ್ಯಾಜಿನ್ಸ್ ಹಿಮ್ಸೆಲ್ಫ್. ಓಕೆ, ಅ ಮ್ಯಾನ್ ಸ್ಟ್ಯಾಂಡಿಂಗ್ ಇನ್ ದ ಕ್ರೌಡ್ ಕಂಪ್ಲೀಟ್ಲಿ ನೇಕೆಡ್ ವಿತೌಟ್ ಐಸ್. ಸೊ ಕಣ್ಣಿಲ್ದಲೆ ಕುರುಡನಾಗಿ ಅಲ್ಲಿ ರೋಡಲ್ಲಿ ನಿಂತ್ಕೊಳ್ಬೇಕು ಅಂತ ಅವನು ಥಿಂಕ್ ಮಾಡಿಕೊಂಡು, ದೇವ್ರನ್ನ ನೆನೆಸ್ಕೊಂಡು, ಇನ್ನೇನು ಸಾಧ್ಯ ಆಗ್ತಾ ಇಲ್ಲ ಅಂಥೇಳಿ ಪ್ಯಾಂಟನ್ನ ಒಂದೊಂದೇ ಗುಂಡಿಯನ್ನು ಬಿಚ್ಚಲಿಕ್ಕೆ ಶುರು ಮಾಡ್ತಾನೆ. ಸೊ ಆ್ಯಸ್ ಈ ವಾಸ್ ಅಬೌಟ್ ಟು ಓಪನ್ ಹಿಸ್ ಪ್ಯಾಂಟ್ ಬಟನ್, ಸಡನ್ಲಿ ದೇ ಹರ್ಡ್ ಅ ವಾಯ್ಸ್. somebody said, ಸ್ಟಾಪ್. ಓಕೆ, ಸ್ಟಾಪ್ ಆ್ಯಂಡ್ ಐಲ್ ಪೇ ದ ಬಿಲ್ ಅಮೌಂಟ್. ಸೊ ನಾನು ಸ್ಟಾಪ್, ಈ ಕೆಲಸವನ್ನು ಸ್ಟಾಪ್ ಮಾಡಿ ನಾನು ಬಿಲ್ ಕಟ್ತೀನಿ ಅಂತ ಹೇಳ್ತಾನೆ. ಓಕೆ, ಆ್ಯಂಡ್ ಎವ್ರಿಬಡಿ ಟರ್ನ್ ಟುವರ್ಡ್ಸ್ ದ ವಾಯ್ಸ್. ಯಾರು ಮಾತಾಡಿದ್ದು ಅಂತ ತಿರುಗ್ತಾರೆ. ಆ್ಯಂಡ್ ದೇರ್ ವಾಸ್ ಎ ಸ್ಟ್ರೇಂಜರ್, 6 foot ಟಾಲ್. ಓಕೆ, ಟಾಲ್ ಫೇರ್ ಕಂಪ್ಲೆಕ್ಷನ್ ಮ್ಯಾನ್, 6 ಅಡಿ ಎತ್ತರದ ಒಬ್ಬ ಮನುಷ್ಯ ನಿಂತಿರ್ತಾನೆ, ವಿತ್ ಎ ರೆಡ್ ಟರ್ಬನ್. ಸೊ ಅವನ ರೆಡ್ ಟರ್ಬನ್ ಹಾಕ್ಕೊಂಡಿರ್ತಾನೆ, ವೈಟ್ ಟ್ರೌಸರ್ಸ್ ಇರುತ್ತೆ, ವೈಟ್ ಪ್ಯಾಂಟ್ ಹಾಕ್ಕೊಂಡಿರ್ತಾನೆ, ಆ್ಯಂಡ್ ಈ ಹ್ಯಾಸ್ ಎ ಹ್ಯಾಂಡಲ್ ಬಾರ್ ಮುಸ್ತಾಶ್. ಓಕೆ, ದೊಡ್ಡ ಮೀಸೆ ಇರ್ತದೆ. ಆ್ಯಂಡ್ ಬ್ಲೂ ಐಸ್, ಅವನಲ್ಲಿ ಬ್ಲೂ ಐಸ್ ಇರುವಂತಹ ಸ್ಟ್ರೇಂಜರ್ ಬರ್ತಾನೆ. ಆ್ಯಂಡ್ ಈ ಸೆಡ್, ಐಲ್ ಪೇ ದ ಅಮೌಂಟ್, ಪುಟ್ ಆನ್ ಯೋರ್ ಕ್ಲೋತ್ಸ್. ಬಟ್ಟೆ ಹಾಕೋ ಅಂತ ನರೇಟರ್ಗೆ ಹೇಳ್ತಾರೆ. ಆ್ಯಂಡ್ ಸೊ ನರೇಟರ್
put on the clothes, and the stranger asked him to follow. He followed, and when they are going, the stranger asked him, "What's your name?" And the narrator said his name and where he came from to that place. So everything he said. And after that, he in return asked, "What is the stranger's name?" The stranger said he had no name. And the narrator, out of pity, because he paid the bill amount, he rescued from the dangerous situation. So because he thought he is very kind, very good person, nice person, and he said, then mercy must be your name. So ಹಾಗಾಗಿ ನರೇಟರೇ ಅವನಿಗೆ ಎಷ್ಟು ಕೊಡ್ತಾರೆ? ಮರ್ಸಿ. ಮರ್ಸಿ ಮಸ್ಟ್ ಬಿ ಯೋರ್ ನೇಮ್ ಅಂತ ಅವ್ರು ಹೇಳ್ತಾರೆ. ಆ್ಯಂಡ್ ಸೊ ದ ಸ್ಟ್ರೇಂಜರ್ ಲಾಫ್ಟ್ ನೆವರ್ ಲಾಫ್ಟ್ ಅಟ್ ದಿಸ್. ಸೊ ಸ್ಟ್ರೇಂಜರ್ ಅದ್ರ ಬಗ್ಗೆ ಏನು ಕಾಮೆಂಟ್ ಮಾಡೋದಿಲ್ಲ. ಆ್ಯಂಡ್ ಬೋತ್ ಆಫ್ ದೆಮ್ ಮೂವ್ ಟು ದ ಡೆಸರ್ಟೆಡ್ ಬ್ರಿಡ್ಜ್. ಓಕೆ, ಸೊ ಡೆಸರ್ಟೆಡ್ ಬ್ರಿಡ್ಜ್ ಅಂದರೆ ಯಾರೂ ಇಲ್ಲದೆ ಇರೋವಂಥದ್ದು, ಜನರು ಯಾರು ಜಾಸ್ತಿ ಇಲ್ಲದೆ ಇರೋವಂತಹ ಜಾಗ, ಆ ಒಂದು ಬ್ರಿಡ್ಜ್ ಮೇಲೆ ಹೋಗ್ತಾರೆ. ಆ್ಯಂಡ್ ಡೆಸರ್ಟೆಡ್ ಬ್ರಿಡ್ಜ್ ಆ್ಯಂಡ್ ದ ಸ್ಟ್ರೇಂಜರ್ಸ್ ಸೆಡ್ ದ ನರೇಟರ್ ಟು ಗೋ ಅವೇ ವಿತೌಟ್ ಟರ್ನಿಂಗ್ ಅರೌಂಡ್. ಸೊ ಆ್ಯಂಡ್ ದ ಸ್ಟ್ರೇಂಜರ್ ಆಸ್ಕ್ಡ್ the narrator to go away without turning back, and also added that if somebody on the road, if they ask if you have seen this man, you should say no. ಸೊ ಯಾರು ದಾರಿಲಿ ಹೋಗ್ಬೇಕಾದ್ರೆ ಇಂಥ ಮನುಷ್ಯನನ್ನು ನೋಡಿದ್ಯಾ ಅಂತ ಪ್ರಶ್ನೆ ಕೇಳಿದ್ರೆ ನೀನು ನೋ ಅಂತ ಹೇಳಬೇಕು ಅಂತ ಹೇಳಿ ಕಳಿಸ್ತಾನೆ. ಸೊ ದ ನರೇಟರ್ ಅಗ್ರೀಡ್ ಫಾರ್ ದಟ್. ಓಕೆ, ಆ್ಯಂಡ್ ದ ಸ್ಟ್ರೇಂಜರ್ took out 5 wallets from its different pockets. ಸೊ ಅವ್ನು ಟ್ರೌಸರ್ಸಲ್ಲಿ ಬೇರೆ ಬೇರೆ ಪಾಕೆಟ್ಸ್ ಇರುತ್ತೆ, ಶರ್ಟಲ್ಲಿ, ಟ್ರೌಸರ್ಸಲ್ಲಿ, ಅದರಿಂದ 5 ವ್ಯಾಲೆಟ್ಸ್ ತೊಗೊಳ್ತಾನೆ. ಆ್ಯಂಡ್ ಸೊ ವಿಚ್ ಈಸ್ ಯೋರ್ಸ್? ನರೇಟರ್ಗೆ ಕೇಳ್ತಾನೆ, ಯಾವುದು ನಿಂದು? ದ ನರೇಟರ್ ಪಾಯಿಂಟೆಡ್ ಔಟ್. ಅವ್ನು ಪಾಯಿಂಟ್ ಮಾಡ್ತಾನೆ, ಓಪನ್ ಇಟ್. ಸೊ ತಗೋ, ಓಪನ್ ಮಾಡು ಅಂತ ಹೇಳ್ತಾನೆ. ಆ್ಯಂಡ್ ವಾಟ್ 14 rupees ಈ ಹ್ಯಾಡ್, ಇಟ್ ವಾಸ್ ಇಂಟ್ಯಾಕ್ಟ್. ಓಕೆ, ಅದು ಇಂಟ್ಯಾಕ್ಟ್ ಆಗಿ 14 rupees ಅವನು ಯಾವ ಥರ ಇಟ್ಟಿದ್ನೋ ಅದೇ ರೀತಿಯಲ್ಲಿ ಇತ್ತು. ಓಕೆ, ಆ್ಯಂಡ್ ದ ಮನಿ ವಾಸ್ ದೇ ಇಂಟ್ಯಾಕ್ಟ್. ಆ್ಯಂಡ್ ದ ಸ್ಟ್ರೇಂಜರ್ ಟೋಲ್ಡ್ ಹಿಮ್ ಟು ಗೋ ಅವೇ ಆ್ಯಂಡ್ ಸೆಡ್ ಮೇ ಗಾಡ್ ಹೆಲ್ಪ್ ಯು. ಸೊ ಸ್ಟ್ರೇಂಜರ್ ಹೋಗು ಅಂತ ಹೇಳ್ತಾನೆ. ಆ್ಯಂಡ್ ಮೇ ಗಾಡ್ ಹೆಲ್ಪ್, ಸೊ ದೇವರು ನಿನಗೆ ಸಹಾಯ ಮಾಡಲಿ ಅಂತ ಹೇಳ್ತಾರೆ. ಆ್ಯಂಡ್ ದ ನರೇಟರ್ ಆಲ್ಸೋ ರಿಪೀಟೆಡ್ ದ ಸೇಮ್. ಸೊ ನರೇಟರು, ಸೊ ನಿನಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ಅವನು ಹೇಳ್ತಾನೆ. ಸೊ ಇಷ್ಟಕ್ಕೆ ಪಾಠ ಮುಗಿಯುತ್ತೆ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಹೇಳಿ. ಹಾಗೆ ನನ್ನ ವಾಟ್ಸಪ್ ಚಾನಲ್ ಇದೆ, ಆ ವಾಟ್ಸಪ್ ಚಾನಲ್ನ ಫಾಲೋ ಮಾಡಿ. ಅಲ್ಲಿ ಕ್ವೆಶ್ಚನ್ ಪೇಪರ್ಸ್ ನಿಮಗೆ ಬೇಕಾಗಿರೋಂಥ ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಮಿಡ್ ಟರ್ಮ್, ಆ್ಯನ್ಯುಯಲ್ ಪೇಪರ್ಸ್ ಎಲ್ಲ ಅಲ್ಲಿ ಶೇರ್ ಮಾಡ್ತಿರ್ತೀನಿ. ಥ್ಯಾಂಕ್ ಯು ಮಕ್ಕಳ.